ತೆಗೆದಿಟ್ಟಿರಿ, ಇಷ್ಟು ಪ್ರಮಾಣದಲ್ಲಿ ಹೆಚ್ಚು. ಅಷ್ಟೇ ಅಲ್ಲ, ಮುಂದಿದು ಮ್ಯಾಟ್ ಹಸಿರು ಜಾಲಿ ಮ್ಯಾಟ್ ಅಂತ ಬರ್ತದೆ. ಅದ್ರ ದರ ಚದರಡಿಗೆ $1.20 $2.80, $1.20 $2.80 ಅನ್ನೋದು ಬಾಡಿಗೆಗೆ ಪಡೆದು ಅದಕ್ಕೆ ಸಂದಾಯ ಮಾಡಿದ್ದು $6.30. ಎಷ್ಟು ಡಿಫ್ರೆನ್ಸ್ ಐತ್ರಿ. ಹಿಂಗೆ ಅನೇಕ ಎಲ್ಲ ಕ್ಷೇತ್ರದಲ್ಲಿ ಅಲ್ಲಿಗೆ ಮಾಡಿಸೋದಲ್ಲಿರ್ಬೋದು, ಜನ ಕುಡಿಸೋದಲ್ಲಿರ್ಬೋದು, ಆ ಒಂದು ಯೂಸ್ ಮಾಡಿದಂಥ ಎಲ್ಲ ಕೆಲಸಗಳಿಗೆ ಇದನ್ನೆಲ್ಲ ಈಗಾಗಲೇ ಈ ಒಂದು ನೆಲೆಯಲ್ಲೇ ಯಾವ ರೀತಿ ಭ್ರಷ್ಟಾಚಾರ ಮಾಡೋದಂತೇಳಿ ಮಾಹಿತಿ ಆಗ್ರಹಿಗಳು ತಕ್ಕೊಂಡಿದ್ದಾರೆ. ತಗೊಂಡು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗಾಗಲೇ ಈ 400 ಪುಟಕ್ಕಿಂತ ಹೆಚ್ಚಿಗೆ ದಾಖಲೆಗಳನ್ನು ಈ ಸಂದರ್ಭದಲ್ಲಿ ಪಡೆದ ಇವತ್ತು ಅದನ್ನು ತೋರಿಸ್ತಾ ಇದ್ದಾರೆ. ಮಹೇಶ್ ಜೋಶಿ ಅವರು ಯಾವ ರೀತಿಯಾಗಿ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತೇಳಿ. ಇಂಥ ವ್ಯಕ್ತಿ ಈ ಸಾಹಿತ್ಯದ ಕ್ಷೇತ್ರದಲ್ಲಿ ಬೇಕಾ ಅನ್ನುವಂಥದ್ದು ಇವತ್ತು ಒಂದು ದೊಡ್ಡ ಪ್ರಮುಖ ಪ್ರಶ್ನೆ. ಯಾಕಂತಂದ್ರೆ ಈ ಸಾಹಿತಿಗಳನ್ನು ಪಾಪ, ಯಾಕಂದರೆ ಅವ್ರು ನಮ್ಮ ಸಾಹಿತ್ಯ ನಮಗೆ ಗೊತ್ತದೆ. ಇವತ್ತು ಅವ್ರ ಆರ್ಥಿಕ ಪರಿಸ್ಥಿತಿ, ಅವ್ರ ಬದುಕ ಯಾವ ರೀತಿ ಇರ್ತದೆ ಅಂತೇಳಿ. ಇಂಥ ಶಿವರಾಮ ಕಾರಂತರ ಸಹಿತ ಕೆಲವೊಂದು ಟೈಮ್ದೊಳಗೆ ಉಪವಾಸ ಅಡ್ಡಾಡುವಂಥ ಪ್ರಸಂಗ ಬರುತ್ತಿತ್ತು. ಕುವೆಂಪು ಅವರೇನೋ ದೊಡ್ಡ ಮನೆತನದಿಂದ ಬಂದಿದ್ದರು, ಅದು ಹೇಗೋ ನಡೀತು. ಅದ್ರ ಉಳಿದವರು ಬೇಂದ್ರೆ ಅವ್ರು ಸಹ ಸಾಕಷ್ಟು ನೋವುಗಳು ನಲಿವುಗಳನ್ನ ಅನುಭವಿಸಿದರು. ಆನಂದಕ್ಕಂದರು, ಬೆಳಗೇರಿ ಕೃಷ್ಣಮ್ಮನವರು ಎಷ್ಟೋ ಬಡತನ, ಭೂಮಿ ಸಾಕಷ್ಟಿದ್ದರು, ಬದುಕು ಬಡತನದಲ್ಲಿ ಹೋಯಿತು. ಎಷ್ಟು ಜನ ಸಾಹಿತಿಗಳು ಬೇಕು ಇವತ್ತಾದರೂ ಸಹಿತ. ಎಷ್ಟೋ ಜನ ಬರೆದಿಟ್ಟಿದ್ದಾರೆ, ಪಬ್ಲಿಷ್ ಮಾಡೋ ಶಕ್ತಿ ಇಲ್ಲ. ಪಬ್ಲಿಷ್ ಮಾಡೋಕೆ ಹೋದ್ರೆ ಪ್ರಕಾಶಕರು ಸಿಗೋದು ಕಷ್ಟ, ಸಿಕ್ಕರು 4-5 ಪ್ರತಿ ಕೊಟ್ಟು ಕಳಿಸುವಂಥದ್ದು. ಇವೆಲ್ಲ ಇಂಥ ಜನರ ಒಂದು ನೋವಿನ ಬದುಕಿನ ಒಂದು ಸಾಹಿತಿಗಳ ದುಡ್ಡನ್ನು ಒಂದು ಸರ್ಕಾರ ಏನೋ ಎಲ್ಲಪ್ಪ ದೊಡ್ಡ ಉಪಕಾರ ಮಾಡಿ ಒಂದು ಜಾತ್ರೆ ಮಾಡಲಿಕ್ಕೆ ಕೊಟ್ಟಿರ್ತದೆ, ಅಲ್ಲೂ ಇಂಥ ಹೊಡೆಯುವಂಥ ಕೆಲಸ